ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಟುಡೇಸ್ ವ್ಲಾಗ್. ಸ್ಟಾರ್ಟಿಂಗ್ಗೆ ಸಾರಿ ಕೇಳ್ತಾ ಇದ್ದೀನಿ, ಯಾಕೆಂದರೆ ಅಮ್ಮನ ಮನೆಗೆ ಬಂದಿದ್ದೀನಿ. ಜೊತೆಗೆ ತುಂಬ ಇಂಪಾರ್ಟೆಂಟ್ ಕೆಲಸಗಳು ಒಂದಾದ್ಮೇಲೆ ಒಂದಿದ್ವು. ಅದಕ್ಕೆ ವಿಡಿಯೋ ರೆಡಿ ಇತ್ತು, ವಾಯ್ಸ್ ಓವರ್ ಕೊಡೋಕ್ಕೇ ಆಗ್ತಾ ಇರಲಿಲ್ಲ. ಅದಕ್ಕೆ ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರಿ ವಿಡಿಯೋ ಮಾಡಿ ಅಂತ. ಅಮ್ಮನ ಮನೇಲಿದ್ದೀನಿ, ಮೈಕು ತಂದಿಲ್ಲ. ವಾಯ್ಸ್ ಕ್ಲಾರಿಟಿ ಹೇಗೆ ಬರ್ಸಿದೆಯೋ ಗೊತ್ತಿಲ್ಲ. ಸೊ ಅದಕ್ಕೇ ಒಂದು ವಾಯ್ಸ್ ಓವರ್ ಕೊಟ್ಟು ಇವತ್ತಿಂದ ಏನು ವೀಡಿಯೋ ರೆಕಾರ್ಡ್ ಮಾಡಿದ್ದೆ ಅದಕ್ಕೆ ವೀಡಿಯೋ ಹಾಕೋಣ ಅಂತ ಹಾಕ್ತಾಯಿದ್ದೀನಿ. ಇವತ್ತಿನ ವ್ಲಾಗ್ ಅಂತೂ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಯಾಕೆಂದರೆ ಎಷ್ಟೊಂದು ಲೈಫ್ ಅಪ್ಡೇಟ್ಸ್ ಅಂತಲೇ ಹೇಳ್ಬೋದು. ನಮ್ಮ ಕಾಲೇಜಲ್ಲಿ ಒಂದು ಆ್ಯನ್ಯುವಲ್ ಡೇ ನಡೀತು. ಜೊತೆಗೆ ಮನೆ ಹತ್ರ ಒಂದು ಹಾವು ಬಂದಿತ್ತು, ಅದನ್ನು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ಹೆಂಗಾಯಿತು ಅದು ಇನ್ಸಿಡೆನ್ಸ್ ಅಂತ ಹೇಳ್ತೀನಿ. ನೋಡೋಕ್ಕೆ ಮೈ ಜುಮ್ ಅಂತ ಅಂತೂ ಆಯಿತಾ. ಅದನ್ನೆಲ್ಲ ಶೇರ್ ಮಾಡ್ತಾ ಜೊತೆಗೆ ಆ್ಯಸ್ ಯೂಶ್ವಲ್ ಒಂದು ಒಳ್ಳೆ ರಂಗೋಲಿನ ಶೇರ್ ಮಾಡ್ತೀನಿ. ಸುಮಾರು ಜನ ಕಮೆಂಟಲ್ಲಿ ಕೇಳ್ತಾಯಿದ್ರಿ, ಹೇಗೆ ಇಷ್ಟೊಂದು ಫಿಸಿಕಲಿ ಮೆಂಟಲಿ ಸ್ಟ್ರಾಂಗ್ ಇರ್ತೀರ ಹೇಳಿ. ನಮ್ಮ ಲೇಡೀಸಿಗೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಒಂದಾದ್ಮೇಲೆ ಒಂದು ಎಷ್ಟು ಚಾಲೆಂಜಸ್ ಬರ್ತಾ ಇರುತ್ತೆ ಅಂದರೆ, ನಾವು ಬರೀ ಮೆಂಟಲಿ ಸ್ಟ್ರಾಂಗ್ ಇದ್ರೂ ಫಿಸಿಕಲಿ ಫಿಟ್ ಇಲ್ಲ ಅಂದರೆ ಕಷ್ಟ. ಫಿಸಿಕಲಿ ಸ್ಟ್ರಾಂಗ್ ಇದ್ದು ಎಮೋಷ್ನಲಿ ತುಂಬ ವೀಕ್ ಇದ್ದೀವಿ, ಅದನ್ನು ಸಿಚುವೇಶನ್ಸ್ ಬಂದಿದ ತಕ್ಷಣ ಅಳ್ತೀವಿ, ಡಿಸ್ಟರ್ಬ್ ಆಗೋಗ್ತೀವಿ ಅಂದರೆ ಎರಡೂ ತುಂಬಾ ಕಷ್ಟ ಆಗುತ್ತೆ. ಸೊ ಪ್ರತಿಯೊಬ್ಬರು ಲೇಡೀಸ್ ಆಗಿರ್ಬೋದು, ವರ್ಕಿಂಗ್ ವುಮೆನ್ ಆಗಿರ್ಬೋದು, ಅಥವಾ ಯಾರೇ ಮನುಷ್ಯರಾಗಿರ್ಬೋದು, ಫಿಸಿಕಲಿ ಮತ್ತು ಮೆಂಟಲಿ ತುಂಬಾ ಸ್ಟ್ರಾಂಗ್ ಇರೋಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಸಿಚುವೇಶನ್ಸ್ನ ಹ್ಯಾಂಡ್ಲ್ ಮಾಡೋದಿರ್ಬೋದು, ಡಿಸಿಷನ್ ಮೇಕಿಂಗ್ ಆಗಿರ್ಬೋದು, ಹೇಗೆ ನಾವು ಟ್ಯಾಟಿಕ್ಸ್ ಆಗಿ ಎಲ್ಲ ಹ್ಯಾಂಡ್ಲ್ ಮಾಡ್ತೀವಿ ಅನ್ನೋದು ನಮ್ಮ ಫಿಸಿಕಲ್ ಸ್ಟ್ರೆಂತು ಮತ್ತು ಮೇಯ್ನಾಗಿ ಮೆಂಟಲ್ ಸ್ಟೆಬಿಲಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ಅದೇ ಮಾತಾಡೋಣ, ಹೇಗೆ ನಾನು ನನ್ನ ಲೈಫಲ್ಲಿ ಈ ರೀತಿ ಚೇಂಜಸ್ ಮಾಡಿಕೊಂಡು ಫಿಸಿಕಲಿ ಫಿಟ್ ಆಗಿದ್ದೀನಿ ಮತ್ತು ಮೆಂಟಲಿ ಸ್ಟ್ರಾಂಗ್ ಆಗೋಕ್ಕೆ ನಾನು ಏನು ಮಾಡ್ತೀನಿ ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ತುಂಬಾ ಬೆಸ್ಟ್ ಟಿಪ್ಸ್ ಹೇಳ್ತೀನಿ. ಸೊ ಅದಕ್ಕೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಹೊಸೊಬ್ರೇನಾದ್ರು ನೋಡ್ತಾ ಇದ್ರೆ ವಿಡಿಯೋನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ಕೊಳ್ಳಿ. ಸೊ ನನ್ನ ಲೈಫಲ್ಲಿ ನಾನು ಫಿಸಿಕಲಿ ಫಿಟ್ಟಾಗಿರಬೇಕು ಅಂತ ನಾನು ಏನು ಕೆಲವು ಚೇಂಜಸ್ ಮಾಡ್ಕೊಂಡಿದ್ದೀನಿ ಅಂದರೆ, ತುಂಬ ವೀಡಿಯೋದಲ್ಲಿ ನೀವು ಆಲ್ರೆಡಿ ನೋಡಿರ್ತೀರ. ನನಗೆ ಬೆಸ್ಟ್ ನಾನು ಫಿಸಿಕಲಿ ಆ್ಯಕ್ಟಿವ್ ಆಗಿರೋಕ್ಕೆ, ನಾನು ನೆಮ್ಮದಿಯಾಗಿರೋಕ್ಕೆ ಇಂಪಾರ್ಟೆಂಟ್ ರೀಸನ್ ಬೆಳಗ್ಗೆ ಬೇಗ ಎದ್ದೇಳೋ ಅಭ್ಯಾಸನ ಇಟ್ಕೊಳ್ಳೋದು. ಫಸ್ಟ್ ಇಂಪಾರ್ಟೆಂಟು, ಬೇಗ ಎದ್ದೇಳೋದ್ರಿಂದ ನಾವು ಇಡೀ ದಿನ ಏನು ಮಾಡಬೇಕು ಅಂತ ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಕೋತೀವಿ, ಅದ್ರ ಪ್ರಕಾರನೇ ನಡ್ಕೊಳ್ಳೋಕ್ಕಾಗತ್ತೆ. ಎಷ್ಟೋ ಸಾರಿ ನಾವು ಏನು ಮಾಡ್ತೀವಿ ಅಂದರೆ, ಹಿಂದಿನ ದಿನವೇ ಒಂದು 10-18 ಪ್ಲ್ಯಾನ್ಗಳನ್ನ ಮಾಡ್ಕೊಂಡಿರ್ತೀವಿ. ಬೆಳಗ್ಗೆ ಎದ್ದೇಳೋದು ಲೇಟ್ ಆಗುತ್ತೆ. ಎದ್ದೇಳೋದು ಲೇಟ್ ಆದರೆ ಟೈಮ್ ಸಿಗಲ್ಲ, ಅದೇನು ಅಂದ್ಕೊಂಡಿರ್ತೀವಿ ಪ್ಲ್ಯಾನ್ನ ಎಕ್ಸಿಕ್ಯೂಟ್ ಮಾಡೋಕ್ಕಾಗಲ್ಲ. ಆಮೇಲೆ ಒಂಥರ ಕಾನ್ಫಿಡೆನ್ಸ್ನ ಲೂಸ್ ಮಾಡ್ಕೋತೀವಿ. ನಾವು ಅಂದ್ಕೊಂಡಿದ್ದು ಏನೂ ಮಾಡೋಕ್ಕಾಗ್ತಾ ಇಲ್ವಲ್ಲ ಅಂತ ಅಂದ್ಕೊಳ್ತೀವಿ, ಬೇಜಾರಾಗುತ್ತೆ. ಆಮೇಲೆ ನಾವು ನೆಕ್ಸ್ಟು ಪ್ಲ್ಯಾನ್ ಮಾಡ್ಕೊಳ್ಬೇಕಾದ್ರೆ ಒಂದು ಮೂಡೇ ಬರಲ್ಲ. ಯಾವಾಗ ನಾವು ಏನು ಅಂದ್ಕೊಂಡಿರ್ತೀವಿ ಅದನ್ನು ಮಾಡ್ಕೊಳ್ತಾ ಹೋಗ್ತೀವಿ ಲೈಫಲ್ಲಿ, ಒಂಥರ ಮೋಟಿವೇಶನ್ ನಮಗೆ ಸಿಗುತ್ತೆ. ಒಬ್ಬರು ಒಳ್ಳೆ ಕಮೆಂಟ್ ಮಾಡಿದರು, ಮೋಟಿವೇಶನ್ನ ಹೇಗೆ ಡಿಸಿಪ್ಲಿನ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋದು ಅಂತಲೇ ಈ ರೀತಿ. ಸೊ ನಾವು ಯಾವಾಗ ಒಂದು ಮೋಟಿವೇಶನ್ ಬರುತ್ತೆ ಆಗ ಮಾತ್ರ ಕೆಲಸ ಮಾಡ್ತೀವಿ. ಮೋಟಿವೇಶನ್ ಬರದೇ ಇದ್ದಾಗ ಎಲ್ಲ ಸುಮ್ಮನಿರ್ತೀವಿ. ಆ ಥರ ಇರೋ ಬದಲು ನಮ್ಮ ಲೈಫ್ ಸ್ಟೈಲೇ ಈ ಥರ, ನಾನು ಇದನ್ನು ಮಾಡಲೇಬೇಕು, ಈ ರೀತಿ ಎದ್ದೇಳಲೇಬೇಕು, ಈ ಕೆಲಸ ಈ ಟೈಮಿಗೆ ಮಾಡ್ಕೊಳ್ಳೇಬೇಕು ಅಂತ ನಾನೇ ಫಿಕ್ಸ್ ಮಾಡ್ಕೊಂಡಿರ್ತೀನಿ. ನಮ್ಮ ಮನೇಲಿ ಯಾರೂ ಪ್ರೆಷರ್ ಮಾಡಲ್ಲ, ಈ ಟೈಮ್ಗೆ ಇದೇ ಕೆಲಸ ಆಗಬೇಕು, ಈ ಟೈಮ್ಗೆ ಹೀಗೆ ಮಾಡಬೇಕು ಅಂತ ಯಾರೂ ಏನೂ ಪ್ರೆಷರ್ ಹಾಕಲ್ಲ. ಬಟ್ ನಾವು ಯಾವಾಗ ನಮ್ಮ ಲೈಫ್ ಸ್ಟೈಲು ಈ ಥರನೇ ಇರಬೇಕು, ನಾನು ಅಂದ್ಕೊಂಡಿರೋದು, ನಾನು ಹಾಕ್ಕೊಂಡಿರೋ ಒಂದು ಚೌಕಟ್ಟಲ್ಲಿ ನಾನು ಈ ರೀತಿಯೇ ನಡ್ಕೋಬೇಕು, ಈ ರೀತಿಯೇ ಕೆಲಸ ಮುಗಿಸ್ಕೋಬೇಕು, ಇಷ್ಟೊತ್ತಿಗೆ ನಾನು ಟೆನ್ಷನ್ ಇಲ್ಲದೇ ಕೆಲಸ ಮಾಡ್ಕೋಬೇಕು ಅಂತ ಅಂದ್ಕೊಂಡಾಗ ಫಸ್ಟು ಬರೋದೇ ನನಗೆ ಬೆಳಗ್ಗೆ ಎದ್ದೇಳೋಕ್ಕೆ. ಫಸ್ಟ್ ಇಂಪಾರ್ಟೆಂಟ್ ಅದೇ. ಬೆಳಗ್ಗೆ ಎದ್ದೇಳೋದ್ರಿಂದ ನಮಗೊಂಥರ ಎನರ್ಜಿ ಬರುತ್ತೆ. ಆಮೇಲೆ ನನಗೆ ಒಂದು ಮೀ ಟೈಮ್ ಅಂತ ಸಿಗುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಆ ಟೈಮು ಅಂದರೆ, ನಾನೇ ಒಂದು 10 ಮಿನಿಟ್ಸ್ ಆರಾಮಾಗಿ ಕೂತ್ಕೊಂಡು ಬಿಸಿನೀರು ಕುಡ್ಕೊತ, ಎದ್ದಿದ ತಕ್ಷಣ ಹೆಂಗಿದ್ರು ನಾರ್ಮಲಾಗಿ ಬ್ರಷ್ ಮಾಡ್ಕೊಂಡು ವಾಶ್ರೂಮ್ ಎಲ್ಲ ಯೂಸ್ ಮಾಡ್ಕೊಂಡಾದ್ಮೇಲೆ ಒಂದು 4:15 ಎದ್ರೂ 4:45, 4:50ವರೆಗೂ ನಾನು ಜೊತೆನೇ ಕೂತ್ಕೊಂಡು ಪ್ಲ್ಯಾನ್ ಮಾಡ್ಕೋತಾ ಇರ್ತೀನಿ. ಹೆಂಗಿದೆ ನನ್ನ ಲೈಫು, ಹೆಂಗೆ ನಡೆಸ್ತಾ ಇದ್ದೀನಿ. ಕೆಲವು ಸತಿ ಹೆಂಗಾಗುತ್ತೆ ಅಂದರೆ, ಒನ್ಸ್ ಇನ್ ಎ ವೈಲ್, ಒಂದು ತಿಂಗ್ಳಿಗೆ 1 ದಿನ 2 ದಿನ ಹೆಂಗಾಗುತ್ತೆ ಅಂದರೆ ತುಂಬ ಸೋಂಬೇರಿತನ. ಅಂದರೆ ನಾನು ಒಂದು 10 ಕೆಲಸ ಅಂದ್ಕೊಂಡಿದ್ರು ಕೂಡ ಒಂದು 2 ಕೆಲಸ ಅಷ್ಟೇ ಮಾಡಿರ್ತೀನಿ. ಕೆಲವೆಲ್ಲ ಚಾನ್ಸಸ್ ಆ ಥರನೂ ಇದೆ. ಕೆಲವು ಸತಿ ನಾನು 10 ಕೆಲಸ ಪ್ಲ್ಯಾನ್ ಮಾಡ್ಕೊಂಡಿದ್ರೆ 15-18 ಕೆಲಸ ಮಾಡಿ ಮುಗಿಸಿರ್ತೀನಿ. ಸೊ ಆ ರೀತಿ ಎಲ್ಲ ಡಿಪೆಂಡ್ ಆಗೋದು ನಮ್ಮ ಮೆಂಟಾಲಿಟಿ ಮೇಲೇ. ಸೊ ಬೆಳಗ್ಗೆ ಎದ್ದುಬಿಟ್ಟು ಒಂದು 10 ನಿಮಿಷ ಮೀ ಟೈಮ್ ಅಂತ ಸ್ಪೆಂಡ್ ಮಾಡಿಕೊಂಡು ಕೂತ್ಕೊಂಡು ನಾನೇ ಅನಲೈಸ್ ಮಾಡ್ಕೊಳ್ತಾ ಇರ್ತೀನಿ. ಒಂದು 5 ನಿಮಿಷ ಇವತ್ತೇನು ಮಾಡಬೇಕು ಅಂತ, ಇನ್ನೊಂದು ನನ್ನ ಲೈಫ್ ಹೇಗೆ ಹೋಗ್ತಾ ಇದೆ, ನಾನು ಏನು ಅಪ್ಡೇಟ್ ಮಾಡ್ಕೋಬೇಕು, ಹೆಂಗೆ ಇಂಪ್ರೂವ್ ಮಾಡ್ಕೋಬೇಕು. ಏಕೆಂದರೆ ಲೈಫು ತುಂಬ ಒಂದು ಸ್ಟ್ಯಾಗ್ನೆಂಟಾಗಿ ಹೋಗ್ತಾಯಿದ್ರೆ ಏನೂ ಮಜಾ ಬರಲ್ಲ.
ಯಾವಾಗಲೂ ಲೈಫಲ್ಲಿ ಒಂದು ಇಂಪ್ರೂವ್ಮೆಂಟ್ ಆಗಿರಬೇಕು. ಇಂಪ್ರೂವ್ಮೆಂಟ್ ಅಂದರೆ ಬರೀ ನೀವು ವರ್ಕಿಂಗ್ ಇದ್ದರೆ ಮಾತ್ರ ಇಂಪ್ರೂವ್ಮೆಂಟು ಅಂತಲ್ಲ. ಮನೇಲಿದ್ದರೂ ಕೂಡ ನಿಮ್ಮನ್ನು ನೀವು ಹೆಂಗೆ ಇಂಪ್ರೂವ್ ಮಾಡ್ಕೋತಾ ಇದ್ದೀರಾ, ಹೆಂಗೆ ಆ್ಯಕ್ಟಿವ್ ಆಗಿದ್ದೀರಾ, ಮನೆ ವಾತಾವರಣನ ಹೆಂಗೆ ಇಂಪ್ರೂವ್ ಮಾಡ್ಕೋತಾ ಇದ್ದೀರಾ, ನಿಮ್ಮ ಲೈಫ್ ಸ್ಟೈಲ್ ಹೆಂಗೆ ಇಂಪ್ರೂವ್ ಮಾಡ್ಕೋತಾ ಇದ್ದೀರಾ, ನಿಮ್ಮ ಹೆಲ್ತ್ ಹೆಂಗೆ ಇಂಪ್ರೂವ್ ಮಾಡ್ಕೊಳ್ತಿದ್ದೀರಾ, ಇದೆಲ್ಲರೂ ಮ್ಯಾಟ್ರ್ ಆಗುತ್ತೆ. ಇನ್ನು ವರ್ಕಿಂಗ್ ಅಂದರೆ ನಿಮ್ಮ ಪ್ರೊಫೆಷ್ನಲ್ ಲೈಫು ಜೊತೆಗೆ ಬ್ಯಾಲೆನ್ಸಿಂಗು, ಪರ್ಸ್ನಲ್ ಲೈಫು ಇದನ್ನು ಹೆಂಗೆ ಇಂಪ್ರೂವ್ ಮಾಡ್ಕೊಳ್ತಾ ಇದ್ದೀರಾ, ಎಂಥ ಟೆನ್ಷನ್ಸ್ ಬಂದರೂ ಕೂಡ ಹೆಂಗೆ ಕಾಮಾಗಿ ಸ್ಟಿಲ್ನೆಸ್ ಆಫ್ ಮೈಂಡ್ನ ಮೇಂಟೈನ್ ಮಾಡ್ಕೊಳ್ತಾ ಇದ್ದೀರಾ, ಇದೆಲ್ಲನೂ ಇಂಪಾರ್ಟೆಂಟ್ ಆಗುತ್ತೆ. ಸೊ ಫಸ್ಟು ಅದು ಬೆಳಗ್ಗೆ ಎದ್ದೇಳೋದು. ಆಮೇಲೆ ಫಿಸಿಕಲಿ ಫಿಟ್ಟಾಗಿರಬೇಕು ಅಂದರೆ ನಂದು ಯಾವಾಗಲೂ ಕಾನ್ಷಿಯಸ್ ಏನಿರುತ್ತೆ ಅಂದರೆ ನಾನು ಏನೋ ಜಂಕ್ ಫುಡ್ ತಿನ್ನಲ್ಲ ಅಂತ ಒಂದು ಫಾಲ್ಸ್ ಸ್ಟೇಟ್ಮೆಂಟ್ ಕೊಡೋಲ್ಲ. ಸುಳ್ಳು ಹೇಳೋ ಅವಶ್ಯಕತೆ ಇಲ್ಲ. ತಿಂದರೂ ಕೂಡ ನೆಕ್ಸ್ಟ್ ಡೇ ಯಾವಾಗಲೂ ನಾನು ಫಾಸ್ಟಿಂಗಲ್ಲೇ ಇರ್ತೀನಿ. ಸೊ ಅದೇನು ನನ್ನ ಜಂಕ್ ಫುಡ್ ಇರುತ್ತೆ ಅದೆಲ್ಲ ಡಿಟಾಕ್ಸಿಫೈ ಆಗಿಬಿಡಬೇಕು. ಆಮೇಲೆ ಒಳ್ಳೆ ಡಿಟಾಕ್ಸಿಫೈ ಫುಡ್ನ ತೊಗೋತಾ ಇರ್ತೀನಿ, ಡ್ರಿಂಕ್ಸ್ನ ಮಾಡ್ಕೊಳ್ತಾ ಇರ್ತೀನಿ, ಹೆಲ್ದಿ ಫುಡ್ಸ್ನ ತಿಂತೀನಿ, ಸ್ಪ್ರೌಟ್ಸು. ಸೊ ಒನ್ಸ್ ಇನ್ ಎ ವೈಲ್ ಯಾವಾಗನ ಆ ಥರ ಏನಾದರೂ, ಈಗ ನಾನು ರೀಸೆಂಟಾಗಿ ಈ ಥರ ತಿಂದಿದ್ದೀನಿ ಅಂದಿದ ತಕ್ಷಣ ಜಂಕ್ ಫುಡ್ಸು ಏನಾದರೂ ಹೆವಿಯಾಗಿ ತಿಂದಿದ್ದೀನಿ ಅಂದಿದ ತಕ್ಷಣ ನೆಕ್ಸ್ಟು ಒಂದು ಇಡೀ ದಿನವೇ ಉಪವಾಸ ಇರೋದು, ಅಥವಾ ಒಂದು ಹೊತ್ತು 2 ಹೊತ್ತು ಉಪವಾಸ ಇರೋದು. ಯಾಕೆಂದರೆ ನಮ್ಮ ಬಾಡಿ ಮಿಷಿನ್ಸು, ನಮ್ಮ ಬಾಡಿಯಲ್ಲಿ ಏನೇನು ಮಿಷಿನ್ಗಳಿದೆಯವಲ್ಲ, ಡೈಜೆಸ್ಟಿವ್ ಸಿಸ್ಟಮ್ಮು ಅವೆಲ್ಲನೂ ಒಳ್ಳೆ ರೀತಿಯಲ್ಲಿ ವರ್ಕ್ ಆಗಬೇಕು ಅಂದರೆ ಅದನ್ನು ಒಳ್ಳೆ ಮೇಂಟೈನ್ ಮಾಡಬೇಕು. ಈಗ ನಾವು ವಾಷಿಂಗ್ ಮಿಷಿನ್ ತಂದಿದ ತಕ್ಷಣ ಹೆಂಗೆ ಮೇಂಟೈನ್ ಮಾಡ್ತೀವಿ, ಅದೇ ಥರ ನಮ್ಮ ಒಳಗಡೆ ಇರುವಂಥ ಮಿಷಿನು ಅಷ್ಟೇ ಪದೇ ಫುಡ್ನ ಕೊಡ್ತಾ ಇರೋದು, ಅದಕ್ಕೆ ಓವರ್ ಬರ್ಡನ್ ಮಾಡೋದು, ಒಂದಾದ್ಮೇಲೆ ಒಂದು ಫುಡ್ನ ಕೊಡ್ತಾನೇ ಇದ್ದರೆ ಅದಕ್ಕೂ ಒಂದು ಅದೇನೋ ಸರ್ವಿಸ್ ಕೊಡಬೇಕು ಅಂತಾರಲ್ಲ, ಅದೇ ಥರ ನಮ್ಮ ಬಾಡಿನೂ ಅಷ್ಟೇ ಚೆನ್ನಾಗಿ ಮೇಂಟೈನ್ ಮಾಡ್ಕೋಬೇಕು. ಇವತ್ತೂ ಅಷ್ಟೇ. ನಾನು ಯಾಕೆ ಇದನ್ನು ಹೇಳ್ತಿದ್ದೆ ಅಂದರೆ ಇವತ್ತೂ ನಾನು ಫಾಸ್ಟಿಂಗಲ್ಲೇ ಇದ್ದೀನಿ. ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದ ದಿನ ಫಾಸ್ಟಿಂಗಲ್ಲೇ ಇದ್ದೀನಿ. ಎಷ್ಟು ಲೈಟಾಗಿ ಅನಿಸುತ್ತೆ, ನಮಗೂ ಅನಿಸ್ತಾ ಇರುತ್ತೆ ಹೌದಪ್ಪ ನಮ್ಮ ಬಾಡಿಗೆ ನಾವೇನು ಇದು ಮಾಡ್ತಿಲ್ಲ. ಏನೋ ಹುಷಾರು ಇಲ್ದಿರೋ ಟೈಮಲ್ಲಿ ಬಾಡಿನ ಚೆನ್ನಾಗಿ ನೋಡ್ಕೊಳ್ಳೋದು, ಆಗ ಒಂದು 10 ದಿನ ಕೇರ್ ತೊಗೊಳ್ಳೋದು, ಆ ಥರ ಮಾಡೋ ಬದಲು ನಮ್ಗೆ ಯಾವಾಗ ನಾವು ಚೆನ್ನಾಗಿರ್ತೀವಿ ಆಗಲೇ ಚೆನ್ನಾಗಿ ಬಾಡಿನ ಮೇಂಟೈನ್ ಮಾಡಿಕೊಂಡ್ರೆ ತುಂಬಾ ಬೆಸ್ಟು ಅಂತಲೇ ನನಗೆ ಅನ್ಸೋದು. ಒಂದು ಫಿಸಿಕಲ್ಲಿ ಫಿಟ್ ಇರಬೇಕು ಅಂದರೆ ಬೆಳಗ್ಗೆ ಎದ್ದೇಳಿ, ಆಮೇಲೆ ಒಳ್ಳೆ ಫುಡ್ನ ತಿನ್ನಿ. ಜೊತೆಗೆ ಒಳ್ಳೆ ಫುಡ್ ಯಾವಾಗಲೂ ಅಷ್ಟೇ ಡೈಲಿ ಬೇಸಿಸ್ ಮೇಲೇ. ಇವತ್ತು ಸ್ಪ್ರೌಟ್ಸ್ ತಿಂದಿದ್ದೀನಿ, ಒಳ್ಳೆ ಫ್ರೂಟ್ಸು ವೆಜಿಟೇಬಲ್ಸ್ ತಿಂದಿದ್ದೀನಿ ಅಂತ ನಾಳೆ ಏನರ ಮೀರಿ ಏನೇನೋ ತಿಂದರೆ ಅದಲ್ಲ. ಡೈಲಿ ಬೇಸಿಸ್ ಮೇಲೇ ನಾವು ಹೆಲ್ದಿ ಫುಡ್ಡು, ಬ್ಯಾಲೆನ್ಸ್ಡ್ ಫುಡ್ನ ತೊಗೊಳ್ಬೇಕಾಗತ್ತೆ. ಆಮೇಲೆ ಇನ್ನೊಂದು ಏನು ಗೊತ್ತಾ, ಒನ್ಸ್ ಇನ್ ಎ ವೈಲ್ ತಿಂಗಳಿಗೊಂದ್ಸತಿ ಏನಾದ್ರು ಚೀಟ್ ಮೀಲ್ ಮಾಡೋದು, ವಾರಕ್ಕೊಂದ್ಸತಿ ಅಂದರೆ ಒಂದು ಹೊತ್ತು ಅಷ್ಟೇ. ಸೊ ವಾರ ಪೂರ್ತಿ ಹೆಲ್ದಿ ಫುಡ್ ತಿಂದ್ಬಿಟ್ಟು ವಾರದಲ್ಲಿ ಒಂದಿನ ತುಂಬ ಚೆನ್ನಾಗಿ ಜಂಕ್ ಫುಡ್ಸ್ ತಿಂದಿ ಅಂದರೆ ವಾರದಲ್ಲಿ ಪೂರ್ತಿ ಕಷ್ಟಪಟ್ಟಿರೋದೆಲ್ಲ ವೇಸ್ಟ್ ಆಗೋಗುತ್ತೆ. ಸೊ ಅದಕ್ಕೇ ಯಾವಾಗ್ಲೂ ಒಂದು ಪ್ಲ್ಯಾನ್ ಅಂತ ಮಾಡಿಕೊಂಡು, ಅಂದರೆ ತುಂಬ ಸ್ಟ್ರಿಕ್ಟಾಗಿರೋದೂ ಕಷ್ಟ. ನಮಗೂ ನಾಲ್ಗೆ ಅನ್ನಿಸ್ತಾ ಇರುತ್ತೆ ತಿನ್ನಬೇಕು, ಲೈಫಲ್ಲಿ ಎಂಜಾಯ್ ಮಾಡಬೇಕು ಅಂತ. ಆ ಲೈಫ್ ಎಂಜಾಯ್ಮೆಂಟು, ಹೆಲ್ದಿ ಲೈಫ್ ಸ್ಟೈಲ್ನ ಹಾಳು ಮಾಡಬಾರ್ದು ಅಲ್ವಾ. ಸೊ ಎಂಜಾಯ್ ಮಾಡ್ಕೊತಾನೆ ಅದ್ರ ಡ್ಯೂರೇಷನ್ ಕಡಿಮೆ ಇಟ್ಕೊಂಡು 99% ಹೆಲ್ದಿ ಲೈಫ್ ಸ್ಟೈಲ್ನ ಲೀಡ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟು ನಿಮ್ಮೆಲ್ಲರಿಗೂ ಗೊತ್ತು, ಏನೇ ಆದರೂ ಕೂಡ ವಾಕಿಂಗ್ ಮಿಸ್ ಮಾಡಲ್ಲ. ಎಷ್ಟೇ ಇದ್ದರೂ ಕೂಡ ಫಿಸಿಕಲಿ ಫಿಟ್ಟಾಗಿರಬೇಕು ಅಂದರೆ ನೀವು ಫಿಸಿಕಲಿ ಯಾವುದಾದ್ರೂ ಒಂದು ಎಕ್ಸಸೈಸ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾವು ಮನೇಲಿ ಇಷ್ಟೊಂದು ಕೆಲಸ ಮಾಡ್ತೀವಿ ಅಂದರೆ ಏನು ಮಾಡ್ತೀವಿ, ಒಂದು 10-20 ಸತಿ ಒಂದು ಬಗ್ಗಿ ಎದ್ದಿರ್ತೀವಿ. ಬಟ್ಟೆ ಒಗೆಯೋದೂ ಅಷ್ಟೇ. ಈಗೆಲ್ಲ ಮಿಷಿನ್ಸ್ ಬಂದಿದೆಯಪ್ಪ, ವಾಷಿಂಗ್ ಮಿಷಿನ್ ಬಂದಿದೆ, ಮತ್ತು ಮಿಕ್ಸಿ ಬಂದುಬಿಟ್ಟಿದೆ. ಇದೆಲ್ಲ ಬಂದು ನಮ್ಮ ಲೈಫ್ ಸ್ಟೈಲ್ ಹೆಂಗಾಗೋಗಿದೆ ಅಂದರೆ ಸೆಡೆಂಟರಿ ಲೈಫ್ ಸ್ಟೈಲ್. ಕುತ್ಕೊಂಡಿದ್ದ ಜಾಗದಲ್ಲೇ, ನಿಂತ್ಕೊಂಡಿದ್ದ ಜಾಗದಲ್ಲೇ ಎಲ್ಲ ಆಗ್ತಾ ಇರುತ್ತೆ. ಸೊ ಆಗೇನಾಗುತ್ತೆ, ಬಾಡಿಯಲ್ಲಿ ಏನೇ ಒಂದು ಫಿಸಿಕಲ್ ಆ್ಯಕ್ಟಿವಿಟೀಸ್ ಏನೂ ಇರಲ್ಲ, ಕೈ ಕಾಲನ್ನ ಮೂವ್ ಮಾಡುವಂಥದ್ದು ಅಂಥದ್ದೆಲ್ಲ ಏನೂ ಇರಲ್ಲ. ಏನೂ ಇಲ್ಲ ಅಂದರೂ ಬೇಸಿಕ್ ಒಂದು ವಾಕಿಂಗ್ ಅಂತೂ ಡೆಫಿನೆಟ್ಟಾಗಿ ಮಾಡಲೇಬೇಕು. ಇಲ್ಲ ನಿಮ್ಮ ಟೈಮ್ ಇದೆ ಅಂದರೆ ಜಾಗಿಂಗ್ ಮಾಡಿ, ಒಂಥರ ಫಾಸ್ಟ್ ಬ್ರಿಸ್ಕ್ ವಾಕಿಂಗ್ ಮಾಡೋದ್ರಿಂದ, ಎಕ್ಸಸೈಸ್ ಮಾಡೋದ್ರಿಂದ, ಯೋಗ, ಜುಂಬಾ ಡ್ಯಾನ್ಸು. ಸೊ ನೀವು ಪ್ಲ್ಯಾನ್ ಮಾಡಿಕೊಂಡ್ರೆ ಏನಾನ ಒಂದು ಫಿಸಿಕಲ್ ಎಕ್ಸಸೈಸ್ನ ಸೆಲೆಕ್ಟ್ ಮಾಡಿಕೊಂಡು ಡೈಲಿ ಬೇಸಿಸಲ್ಲಿ ಮಾಡಿ. ನಿಮಗೆ ಡೈಲಿ ಬೇಸಿಸ್ ಕಷ್ಟ ಆಗುತ್ತೆ ಅಂದರೆ ದಿನ ಬಿಟ್ಟು ದಿನ ಮಾಡಿ. ನಿಮಗೆ ಅರ್ಧ ಗಂಟೆ ಕಷ್ಟ ಆದರೆ 10 ನಿಮಿಷ ಮಾಡಿ, ಸ್ಟಾರ್ಟ್ ಮಾಡಿ. ಅದು ಇಂಪಾರ್ಟೆಂಟ್ ಆಗುತ್ತೆ. ನಾವು ಒಂದು ಸತಿ ಯೋಚನೆ ಮಾಡಿ, ನಿಮಗೇನೋ ಲೈಫಲ್ಲಿ ಸಾಧಿಸಬೇಕು, ಏನೋ ಲೈಫಲ್ಲಿ ಒಂದು ಗುರಿ ಮುಟ್ಟಬೇಕು ಅಂತ ಅನಿಸ್ತಾ ಇರುತ್ತೆ. ಬಟ್ ಒಂದು ಚಿಕ್ಕ ತಲೆನೋವು ಬಂದ್ರೂ ನಾವು ತಡ್ಕೊಳಕ್ಕಾಗಲ್ಲ, ಅಷ್ಟು ಇದಾಗೋಗುತ್ತೆ. ಒಂದು ಕೋಲ್ಡ್ ಬಂದ್ರೂ, ನನಗೆ ಅದೇ ಥರ, ಏನಾದ್ರು ಕೋಲ್ಡ್ ಬಂದುಬಿಟ್ರು ಎಷ್ಟು ಆ್ಯಕ್ಟಿವ್ ಆಗಿರ್ತೀನಿ, ಕೋಲ್ಡು ತಲೆನೋವು ಬಂದುಬಿಟ್ರೂ ಈ ಥರ ಆಗೋಗ್ತೀನಲ್ವ ಅಂತ ಆಗ ಅನಿಸ್ತಾ ಇರುತ್ತೆ. ಸೊ ಆಗಿನ ಎಫೆಕ್ಟು ಇಲ್ಲ, ನಾನು ಏನೇ ಆದರೂ ಕೂಡ ಬಿಸಿನೀರು ಕುಡಿತೀನಿ, ಜೀರಿಗೆ ನೀರು ಕುಡಿತಾ ಇರ್ತೀನಿ, ಬಾಡಿನ ಬೆಚ್ಚಗೆ ಇಟ್ಕೋತೀನಿ, ಕೋಲ್ಡ್ ಆಗ್ದಂಗೆ ನೋಡ್ಕೋತೀನಿ. ನಮ್ಮ ಬಾಡಿ ಚೆನ್ನಾಗಿ ನೋಡಿಕೊಂಡ್ರೆ ಅದು ನಾವು ಹೇಳ್ದಂಗೆ ಕೇಳುತ್ತೆ.
ಸೊ ಅದನ್ನೇ ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂದರೆ ನಿಮ್ಮ ಮೇನ್ ರಾ ಮೆಟೀರಿಯಲ್ ನಮ್ಮ ಬಾಡಿ. ನಾವು ಕರೆಕ್ಟಾಗಿ ಏನಾದ್ರು ಸಾಧಿಸಬೇಕು ಅಂದರೆ ನಮ್ಮ ಬಾಡಿ ಅಷ್ಟು ಇಂಪಾರ್ಟೆಂಟು. ಸೊ ಅದಕ್ಕೇ ಆ ಥರ ಮೇಂಟೈನ್ ಮಾಡ್ಕೊಳ್ತಾ ಇರ್ತೀನಿ. ಇದಿಷ್ಟು ಲೈಫ್ ಸ್ಟೈಲು ಡೈಲಿ ಬೇಸಿಸಲ್ಲಿ ಮೇಂಟೈನ್ ಮಾಡಿ ನೀವು ಡೆಫಿನೆಟ್ಲಿ ಒಂದು ಒಳ್ಳೆ ಲೈಫ್ ಸ್ಟೈಲ್ನ ಲೀಡ್ ಮಾಡ್ತಿರ್ತೀರ. ಇನ್ನು ಮೆಂಟಲಿ ಸ್ಟ್ರಾಂಗ್ ಅಂದ್ರೇನು, ನಮಗೆ ಡೈಲಿ ಬೇಸಿಸಲ್ಲಿ ಚಾಲೆಂಜಸ್ ಬರ್ತಾ ಇರುತ್ತೆ. ಎಲ್ಲರೂ ನಮ್ಗೆ ಇಷ್ಟ ಆಗೋ ಥರನೇ ಮಾತಾಡಲ್ಲ, ಚುಚ್ಚಿ ಮಾತಾಡೋರು ಇರ್ತಾರೆ, ಆಮೇಲೆ ಕೆಲಸ ಜಾಸ್ತಿ ಹೇಳೋರು ಇರ್ತಾರೆ, ಜಲಸ್ ಫೀಲ್ ಮಾಡೋರು, ಆಮೇಲೆ ದ್ವೇಷ ಸಾಧಿಸೋರು ಇರ್ತಾರೆ. ಇವೆಲ್ಲರನ್ನ ಹ್ಯಾಂಡ್ಲ್ ಮಾಡೋಕ್ಕೆ ಬರಬೇಕು. ಆ್ಯಕ್ಚುಲಿ ಕಷ್ಟ ಇದೆ. ಇವ್ರುಗಳ ಮಧ್ಯನೇ ಲೀಡ್ ಮಾಡ್ಕೊಳ್ಳೋಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲೇನು ತೋರಿಸ್ತಾ ಇದ್ದೀನಿ ಅಂದರೆ, ನಂದು ಆ್ಯನ್ಯುವಲ್ ಡೇ ಹೇಳಿದ್ನಲ್ಲ, ನಾನು ನನ್ನ ಮಕ್ಕಳು ಎಲ್ಲ ಒಂದೇ ಇನ್ಸ್ಟಿಟ್ಯೂಷನಲ್ಲಿ ವರ್ಕ್ ಮಾಡೋದು, ಅವರು ಓದೋದು ಎಲ್ಲನೂ. ಸೊ ಇವಳ್ದು ಚಿಕ್ಕವಳ್ದು ಮತ್ತು ದೊಡ್ಡವಳ್ದು ಏನಾಗೋಯ್ತು ಅಂದರೆ, ಅವಳು ಮೇಕಪ್ ಆಗಿ ಬರೀ ಗ್ರೀನ್ ರೂಮಲ್ಲೇ ಇದ್ಬಿಟ್ರು. ಅವಳದು ಫೋಟೋಸು ತೊಗೊಳಕ್ಕಾಗಲಿಲ್ಲ. ಮುಂದೆ ಒಂದು ವೀಡಿಯೋ ಹಾಕ್ತೀನಿ ನೋಡಿ ಅವಳದು ಡ್ಯಾನ್ಸ್ದು. ಎಷ್ಟು ಚೆನ್ನಾಗಿತ್ತು ಅಂದರೆ, ಇವಳು ನನ್ನ ಮಗಳೇನ ಅನ್ನೋ ಲೆವೆಲ್ಗೆ ಅಷ್ಟು ಸ್ಟ್ರೆಂತ್ ಇದೆಯಾ ಇವಳಲ್ಲಿ ಅಂತ ಅನಿಸ್ಬಿಡ್ತು ನನಗೆ. ಆ್ಯಕ್ಚುಲಿ ಅವಳನ್ನ ಒಬ್ಬಳನ್ನ ಇಟ್ಕೊಂಡು ತಿರುಗಿಸ್ತಾಳೆ ಆಯಿತಾ. ಮೇಲಿರೋಳಲ್ಲ, ತಿರುಗಿಸ್ತಾ ಇರೋಳು ನನ್ನ ಮಗಳು. ನೀವು ಐಡೆಂಟಿಫೈ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ನನ್ನ ಚಿಕ್ಕ ಮಗಳು ರೆಡಿ ಆಗಿದ ತಕ್ಷಣ ನಾನು ಅಲ್ಲೇ ಇದ್ದೆ. ಅದಕ್ಕೆ ಗ್ರೂಪ್ ಫೋಟೋ ಮತ್ತು ಮಕ್ಕಳ ಜೊತೆ, ಟೀಚರ್ಸ್ ಜೊತೆ ಎಲ್ಲ ಫೋಟೋ ಸೆಷನ್ ಎಲ್ಲ ಮಾಡಿಕೊಂಡೆ. ಬಟ್ ದೊಡ್ಡ ಮಗಳದು ಅಷ್ಟು ಫೋಟೋ ಸೆಷನ್ ಮಾಡೋಕ್ಕಾಗಲಿಲ್ಲ. ಯಾಕೆಂದರೆ ನಾನು ಅಲ್ಲಿ ಟೀಚರಾಗೂ ಇರಬೇಕು, ಪೇರೆಂಟಾಗೂ ಇರಬೇಕು, ಅದು ಕಷ್ಟ ಆಗೋಯಿತು. ಅವಳು ಗ್ರೀನ್ ರೂಮಲ್ಲೇ ಇದ್ಬಿಟ್ಲು. ಅದೊಂದು ವೀಡಿಯೋ ಮಾತ್ರ ಮಾಡ್ಕೊಂಡಿದ್ದೀನಿ. ತುಂಬ ಖುಷಿಯಾಯಿತು. ಹೇಗೆ ಕಾಣ್ತಾ ಇದ್ದಾರೆ ಮಕ್ಕಳು ಅಂತ ಕಮೆಂಟ್ ಮಾಡಿ ತಿಳಿಸಿ. ಅದಕ್ಕೆ ನಾನು ಒಂದು ಫೋಟೋ ಸೆಷನ್ಸ್ ಎಲ್ಲ ಮಾಡ್ಕೊಂಡ್ವಿ. ಜೊತೆಗೆ ನಮ್ಮ ಕೊಲೀಗ್ ಜೊತೆನೂ ಫೋಟೋ ಸೆಷನ್ಸ್ ಎಲ್ಲ ಮಾಡ್ಕೊಂಡ್ವಿ. ಆ್ಯನ್ಯುವಲ್ ಡೇ ಅಂದರೆ ಹೇಳ್ಬೇಕಂದ್ರೆ ನಮ್ಮ ಟೀಚರ್ಸ್ಗೆ ಅದೊಂಥರ ನಮ್ಮ ಸ್ಕೂಲ್ ಹಬ್ಬ ಥರ ತುಂಬಾ ಚೆನ್ನಾಗಿತ್ತು. ಇಲ್ಲಿ ನಾನು ಫೋಟೋಸ್ ತೆಗಿತಾ ಇದ್ದರೆ ಅವ್ರ ಗ್ರೂಪ್ ಎಲ್ಲ ಹೊರಟೋಗ್ತಾಯಿದ್ರು. ಅದಕ್ಕೇ ಇವಳು ಹೋಗ್ತಾಯಿದ್ಲು. ಆಮೇಲೆ ನೋಡಿ ಅಮ್ಮನ ಮನೆಗೆ ಬಂದಿದ್ದೀನಿ. ಅಮ್ಮನ ಜೊತೆ ಎಲ್ಲ ಫೋಟೋಸ್ ಎಲ್ಲ ತೊಗೊಳ್ತಾ ಇದ್ದೀನಿ. ಮುಂದೆ ನನ್ನದು ಮಗಳದು ಡ್ಯಾನ್ಸ್ ಕ್ಲಿಪ್ ಹಾಕಿರ್ತೀನಿ. ಸೊ ಅದನ್ನೇ ನೋಡಿ, ಅದು ಇಸ್ರೋ ಬಗ್ಗೆ ಮಾಡಿದರು, ಸ್ಯಾಟಿಲೈಟ್ ಇಸ್ರೋ ಬಗ್ಗೆ ಮಾಡಿದರು. ತುಂಬ ಚೆನ್ನಾಗಿ ಬಂತು ಈ ಸತಿ ಅಂತೂ. ನಮ್ಮ ಸ್ಕೂಲ್ ಆ್ಯನ್ಯುವಲ್ ಡೇ ದಿ ಬೆಸ್ಟ್ ಅಂತಲೇ ಹೇಳ್ಬೋದು. ನನ್ನ ಸಾಂಗ್ ಎಲ್ಲ ಹಾಕಿಲ್ಲ, ಯಾಕೆಂದರೆ ಕಾಪಿರೈಟ್ ಇಶ್ಯೂಸ್ ಆಗುತ್ತೆ ಅಂತ. ಜಸ್ಟ್ ಅದು ಕ್ಲಿಪ್ಪಿಂಗ್ಸ್ ಮಾತ್ರ ಆ್ಯಡ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂತು. ಸೊ ಅದನ್ನು ಎಂಜಾಯ್ ಮಾಡಿ. ಯಾವಾಗಲೂ ಅಷ್ಟೇ ಫಿಸಿಕಲಿ ಫಿಟ್ಟಾಗಿ ಮೆಂಟಲಿ ಸ್ಟ್ರಾಂಗ್ ಇರಬೇಕು ಅಂದರೆ, ನಿಮಗೆ ಅಳಬೇಕು ಅನಿಸಿದ್ರೆ ಒಬ್ಬರೇ ಹೋಗಿ ಅಳಿ. ಎಲ್ಲರ ಮುಂದೆ ಅಳಕ್ಕೆ ಹೋಗಬೇಡಿ. ಯಾಕೆಂದರೆ ಎಲ್ಲರೂ ನಮಗೆ ಶ್ರೇಯೋಭಿಲಾಷಿಗಳಿರಲ್ಲ. ಮುಂದೆ ಒಂಥರ ಸಾಂತ್ವನ ಮಾಡೋಂಗೆ ಹೇಳ್ತಾರೆ, ಮಾತಾಡ್ತಾರೆ, ಏನೋ ನಮ್ಮ ವೆಲ್ ವಿಷರ್ಸ್ ಥರನೇ ಇರ್ತಾರೆ. ಬಟ್ ಹಿಂದೆ ಹೋಗಿ ಏನೇನೋ ಮಾತಾಡ್ತಾರೆ. ನೋಡಿ ಅವಳು ಕೆಳಗಡೆ ತಿರುಗಿಸ್ತಾ ಇರೋದು ನನ್ನ ಮಗಳು. ನನಗೆ ತುಂಬ ಖುಷಿಯಾಗೋಯಿತು. ಆಗ ಅನಿಸ್ತು, ಇಲ್ಲಪ್ಪ ಅವಳಿಗೆ ಒಂದು ಒಳ್ಳೆ ಡ್ಯಾನ್ಸ್ ಕ್ಲಾಸಸ್ಗೆ ಹಾಕಬೇಕು ಅಂದರೆ, ನಾವೇ ಪೇರೆಂಟ್ಸು ಇವ್ರಿಗೆ ಚಾನಲೈಸ್ ಮಾಡಬೇಕು. ಅವ್ರಿಗೇನು ಇಂಟ್ರೆಸ್ಟ್ ಇದೆ, ಅವ್ರದ್ದೇನು ಸ್ಟ್ರೆಂತ್ ಇದೆ, ಅದ್ರ ಬಗ್ಗೆ ಚಾನಲೈಸ್ ಮಾಡ್ಕೋಬೇಕು. ಅದ್ರ ಬಗ್ಗೆನೇ ಟ್ರೈನಿಂಗ್ ಚೆನ್ನಾಗಿ ಕೊಡಬೇಕು ಅಂತ ಅನಿಸ್ತು. ಅವತ್ತಂತೂ ತುಂಬ ಖುಷಿಯಾಗೋಯಿತು ಅಂತಲೇ ಹೇಳ್ಬೋದು. ಆ ಥರ ನೀವು ಏನೇ ಈ ಥರ ಒಂದು ನೆಗೆಟಿವ್ ಸಿಚುವೇಶನ್ಸ್ ಬರ್ತಾಯಿದ್ರು ಕೂಡ ಕಾಮಾಗಿರಬೇಕು. ಮೇಯ್ನಾಗಿ ಮಾತನ್ನ ಕಡಿಮೆ ಮಾಡಬೇಕು. ಮಾತು ಕಡಿಮೆ ಮಾಡಿದ್ರೆ ನಾವು ಅಬ್ಸರ್ವ್ ಮಾಡ್ತೀವಿ, ಯಾರು ಹೇಗೆ, ಯಾವ ಮನುಷ್ಯರು ಹೆಂಗೆ ಬಿಹೇವ್ ಮಾಡ್ತಾಯಿದ್ದೀರಿ ಅಂದರೆ, ಯಾರು ನಮಗೆ ರಿಯಲ್ ವೆಲ್ ವಿಷರ್ಸ್ ಯಾರು. ಆಮೇಲೆ ಎಲ್ಲರ ಹತ್ರನೂ ನಮ್ಮ ಸೀಕ್ರೆಟ್ಸ್ನ ಹೇಳ್ಕೊಳ್ಳೋದು, ಅದರಿಂದ ಮುಂದೆ ಏನೇನೋ ಪ್ರಾಬ್ಲಮ್ನ ಫೇಸ್ ಮಾಡ್ಕೊಳ್ಳೋಂಥದ್ದು, ಇಂಥದ್ದೆಲ್ಲ ಆಗ್ತಾಯಿರುತ್ತೆ. ಸೊ ಯಾವಾಗ್ಲೂ ಅಷ್ಟೇ, ನಾವು ಮೆಂಟಲಿ ಸ್ಟ್ರಾಂಗ್ ಇರಬೇಕು ಅಂದರೆ ನಮ್ಮ ಸೀಕ್ರೆಟ್ಸ್ ನಮ್ಮ ಹತ್ರನೇ ಇರಬೇಕು. ಒಂದು ಒಳ್ಳೆ ಡಿಸಿಷನ್ಸ್ ತೊಗೋಬೇಕು. ನಾನು ಮೊನ್ನೆದೊಂದು ರತನ್ ಟಾಟಾ ಅವ್ರದ್ದು ಒಂದು ಒಳ್ಳೆ ಸೆಂಟೆನ್ಸ್ ಓದಿದೆ. ಏನು ಗೊತ್ತಾ, ನಾನು ಕರೆಕ್ಟ್ ಡಿಸಿಷನ್ಸ್ ಮಾಡೋ ಡಿಸಿಷನ್ಸ್ನೇ ಕರೆಕ್ಟ್ ಮಾಡ್ತೀನಿ ಅಂತ. ಅಂದರೆ ಐ ವೋಂಟ್ ಟೇಕ್ ರೈಟ್ ಡಿಸಿಷನ್ಸ್, ಐ ವಿಲ್ ಮೇಕ್ ಮೈ ಡಿಸಿಷನ್ಸ್ ರೈಟ್ ಅಂತ ಇತ್ತು. ಎಷ್ಟು ಚೆನ್ನಾಗಿತ್ತು ನೋಡಿ. ನಾವು ಏನೇ ಡಿಸಿಷನ್ಸ್ ತೊಗೊಳಕ್ಕೆ ಮೊದಲು 108 ಸತಿ ಯೋಚನೆ ಮಾಡ್ತೀವಿ, ಇಲ್ಲ ಅಂತಲ್ಲ. ಬಟ್ ಒಂದು ಸತಿ ಯೋಚನೆ ಮಾಡಾದಮೇಲೆ, ಡಿಸಿಷನ್ ತೊಗೊಂಡಾದ್ಮೇಲೆ ಅದು ಸರಿನೋ ತಪ್ಪೋ, ಅದರದ್ದೇನು ಕಷ್ಟ ಸುಖ ಇರ್ಬೋದು, ಅದನ್ನು ಅನುಭವಿಸೋಕೆ ನಾವು ಸ್ಟ್ರಾಂಗಾಗಿರಬೇಕು. ಆದಷ್ಟು ನಾವು ಮೆಂಟಲಿ ಸ್ಟ್ರಾಂಗ್ ಇರಬೇಕು ಅಂದರೆ ಒಂದೊಳ್ಳೆ ರೀತಿಯಲ್ಲಿ ನಮ್ಮ ವ್ಯಕ್ತಿತ್ವ ಇರಬೇಕು. ನಾವು ಮಾತಾಡೋ ರೀತಿ, ನಡವಳಿಕೆ ಶೈಲಿ, ಮತ್ತು ಹೇಗೆ ಒಬ್ಬರನ್ನ ಅಪ್ರೋಚ್ ಮಾಡ್ತೀವಿ, ಹೆಂಗೆ ಡಿಸಿಷನ್ಸ್ ತೊಗೋತೀವಿ, ಇದೆಲ್ಲನೂ ತುಂಬ ಮ್ಯಾಟ್ರ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಇದೆಲ್ಲ ನಮ್ಮ ಕೊಲೀಗ್ಸು, ಇವರೆಲ್ಲ ನಮ್ಮ PCMB ಗ್ರೂಪು. ನಾನು ಕೆಮಿಸ್ಟ್ರಿ, ಮಧ್ಯದಲ್ಲಿ ಬ್ಲ್ಯಾಕ್ ಕಲರ್ ಸ್ಯಾರಿ ಫಿಸಿಕ್ಸು, ಬ್ಲೂ ಕಲರು ಬಯಾಲಜಿ, ಮತ್ತು ಇನ್ನೊಬ್ಬರು ಇದ್ದವರು ಬ್ಲೂ ಕಲರ್ ಮ್ಯಾಥ್ಸು, ಇನ್ನೊಬ್ಬರು ಬಯಾಲಜಿ. ಸೊ ಆ ರೀತಿ ನಮ್ಮ PCMB ಗ್ಯಾಂಗ್, ಕಾಲೇಜ್ ಲೆಕ್ಚರರ್ಸ್ದು ಗ್ಯಾಂಗು. ತುಂಬ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಆಮೇಲೆ ಲಾಸ್ಟಲ್ಲಿ ಫೋಟೋ ಸೆಷನ್ಸ್ ಎಲ್ಲ ಮಾಡಿದ್ವಿ. ಸೊ ಈ ರೀತಿ ಇತ್ತು. ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಾನು ಮ್ಯಾಕ್ಸಿಮಮ್ ಕಣ್ಣು ಮುಚ್ಚೋದೇ ಆಗೋಯಿತು ಫೋಟೋಸಲ್ಲಿ. ಕ್ಲಿಕ್ ಮಾಡ್ತಾರಲ್ವ, ಕಣ್ಣು ಮುಚ್ಚಿಬಿಡ್ತೀನಿ. ಅದಕ್ಕೆ ಅದನ್ನು ಹಾಕಿದ್ದೀನಿ ನೋಡಿ.
ಸೊ ಈ ರೀತಿ ಇತ್ತು. ಹೇಗಿದೆ ಫೋಟೋಸು ಮತ್ತು ಮಕ್ಳು ಹೆಂಗೆ ರೆಡಿ ಆಗಿದ್ದಾರೆ ಅಂತೆಲ್ಲ ಕಮೆಂಟ್ ಮಾಡಿ ತಿಳಿಸಿ. ಮೆಂಟಲಿ ಫಿಸಿಕಲಿ ಸ್ಟ್ರಾಂಗಾಗಿ ಲೈಫ್ನ ಲೀಡ್ ಮಾಡಿ ಅಂತ ಹೇಳ್ತಾ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ನಮಸ್ಕಾರ. ಸ್ಟೇ ಸ್ಟ್ರಾಂಗ್.